ಬೇಕೇ ಬೇಕು ಸಮನ್ವಯ ಸಮಿತಿ ರಚನೆ ಆಗಲೇಬೇಕು. ಈ ಸರ್ಕಾರಕ್ಕೆ ಸಮನ್ವಯ ಸಮಿತಿ ಬೇಕೇ ಬೇಕು. ಹಿರಿಯ ಶಾಸಕ ಕೆಎಚ್ ಮುನಿಯಪ್ಪ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತೆರೆಮರೆಯಲ್ಲಿ ಆಟ ಶುರು ಮಾಡಿದ್ರ ಹಾಗಾದರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಿದ್ಧವಾಗುತ್ತಾ ಕೋರ್ ಕಮಿಟಿ? ಸಿದ್ದರಾಮಯ್ಯ ನುಡಿದಂತೆ ನಡಿಬೇಕು ಡಿಕೆಶಿ ಸರ್ಕಾರ. ಶೀಘ್ರವೇ ಘೋಷಣೆ ಆಗುತ್ತಾ ಹಾಗಾದರೆ ಸಮನ್ವಯ ಸಮಿತಿಯ ಟೀಮ್? ಬೇಕೇ ಬೇಕು ಸಮನ್ವಯ ಸಮಿತಿ ರಚನೆ ಆಗಲೇಬೇಕು. ಈ ಸರ್ಕಾರಕ್ಕೆ ಸಮನ್ವಯ ಸಮಿತಿ ಬೇಕೇ ಬೇಕು ಅಂತ ಹಿರಿಯ ಶಾಸಕ ಕೆಎಚ್ ಮುನಿಯಪ್ಪ ಕೊಟ್ಟಿರುವಂತಹ ಸ್ಫೋಟಕ ಹೇಳಿಕೆ. ತೆರೆಮರೆಯಲ್ಲಿ ಆಟ ಶುರು ಮಾಡಿದ್ರ ಸಿದ್ದರಾಮಯ್ಯ ಹಾಗಾದ್ರೆ? ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಿದ್ಧವಾಗುತ್ತಾ ಕೋರ್ ಕಮಿಟಿ? ಸಿದ್ದರಾಮಯ್ಯ ನುಡಿದಂತೆ ನಡಿಬೇಕು ಡಿಕೆಶಿ ಸರ್ಕಾರ. ಶೀಘ್ರವೇ ಘೋಷಣೆ ಆಗುತ್ತಾ ಹಾಗಾದ್ರೆ ಸಮನ್ವಯ ಸಮಿತಿಯ ಟೀಮ್ ಒಂದು? ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕೋರ್ ಕಮಿಟಿ ರಚನೆ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಪ್ಲಾನಿಂಗ್ಸ್ ಆಗ್ತಾ ಇದೆಯಾ ಹಾಗಾದ್ರೆ? I think I am also saying coordination committee is most important, that is badly required in any political party. I think I am also saying coordination committee is most important, that is badly required in any political party. I think I am also saying coordination committee is most important, that is badly required in any political party. I think I am also saying coordination committee is most important, that is badly required in any political party. I think I am also saying. ಸೊ ಕೋರ್ ಕಮಿಟಿ ಕೆಲಸ ಏನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ, ಸರ್ಕಾರಕ್ಕೆ ಎದುರಾಗುವಂತಹ ಸವಾಲುಗಳಿಗೆ ಪರಿಹಾರವನ್ನ ನೀಡಬೇಕಾದಂತಹ ಕೆಲಸ, ಜೊತೆಗೆ ಪಕ್ಷ ಮತ್ತು ಸರ್ಕಾರದ ನಡುವೆ ಸಮನ್ವಯತೆ ಸಾಧಿಸೋದು, ಸಮನ್ವಯ ಸಮಿತಿಗೆ ಸಿದ್ದರಾಮಯ್ಯ ಅಧ್ಯಕ್ಷರಾಗುವಂತಹ ನಿರೀಕ್ಷೆ, ಸಮನ್ವಯ ಸಮಿತಿಗೆ 9 ಹಿರಿಯ ಶಾಸಕರು ಸೇರುವಂತಹ ಸಾಧ್ಯತೆ, ಸರ್ಕಾರ ರಚನೆಗೆ ಪ್ರಕ್ರಿಯೆ ಮುಗಿದ ಬಳಿಕ ಸಮಿತಿ ರಚನೆ, ಸರ್ಕಾರ ಹೇಗೆ ಕೆಲಸ ಮಾಡಬೇಕು ಅಂತ ಮಾರ್ಗದರ್ಶನವನ್ನ ನೀಡಲಾಗುತ್ತೆ. ಸರ್ಕಾರಕ್ಕೆ ಸಲಹೆ ಕೊಡೋದೇ ಸಮನ್ವಯ ಸಮಿತಿಯವರು. ಸರ್ಕಾರ ಕೈಗೊಳ್ಳುವ ಕಾರ್ಯಕ್ರಮಗಳಿಗೆ ಸಲಹೆಯನ್ನು ನೀಡೋದು,